ಹಲೋ ಫ್ರೆಂಡ್ಸ್, ಹಾಯ್. ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಿಕ್ಸ್ ವೆಜ್ ಡ್ರೈ ಮಸಾಲಾನ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಟಾಫಟ್ ಅಂತ ಆಗುತ್ತೆ, ಈಸಿನೂ ಇದೆ. ನೋಡಿ, ಒಂದು ಕುಕ್ಕರಲ್ಲಿ ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಿದ್ದಕ್ಕೆ, ಕಮ್ಮಿ ಹಾಕೊಂಡ್ರೂ ಬರುತ್ತೆ, ಅದು ನಿಮ್ಮ ಇಷ್ಟ. ಎಣ್ಣೆ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ನೋಡಿ, ಅದೇ ಥರ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಹಿಂಗೆ ಮಿಕ್ಸ್ ವೆಜ್ ಆದಮೇಲೆ ಆಲೂ ಗೋಬಿ ಎಲ್ಲ ಇರುತ್ತಲ್ವ, ಹಿಂಗೆ ಹಾಕಲೇಬೇಕು. ಸ್ವಲ್ಪ ಟೇಸ್ಟ್ ಬರುತ್ತೆ ಚೆನ್ನಾಗಿ, ಆಮೇಲೆ ಡೈಜೆಷನ್ ಚೆನ್ನಾಗಾಗುತ್ತೆ. ಅದರ ಜೊತೆಗೆ ಅದೇ ಥರ 1 ಟೀ ಸ್ಪೂನು ಜೀರಿಗೆ. ನೀವು ಇದಕ್ಕೆ ಸಾಸಿವೆನೂ ಆ್ಯಡ್ ಮಾಡ್ಕೋಬೋದು, ಮಸ್ಟರ್ಡ್ನ. ನಾನು ಹಾಕಿಲ್ಲ, ನೀವು ಬೇಕಾದರೆ ಹಾಕೋಬೋದು. 1-2 ಗ್ರೀನ್ ಚಿಲ್ಲಿನ ನಾನು ಉದ್ದ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಫ್ಲೇವರ್ ಬಾಯಿಗೆ ಸಿಗದೇ ಇರಲಿ ಅಂತ. ನೀವು ಬೇಕಂದರೆ ಸಣ್ಣಗೂ ಕಟ್ ಮಾಡಿ ಹಾಕ್ಕೊಳ್ಳಿ. ಅದೇ ಥರ 1 ಎಸಳು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೀವು ಸ್ಕಿಪ್ ಮಾಡ್ಬೋದು, ಕರಿಬೇವು ಬೇಡ ಅಂದರೆ. ಆದರೆ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದನ್ನು ನೀವು ಬೇಕಾದರೆ ಹಾಕ್ಕೊಳ್ಳಿ, ಬೇಡದೇ ಇದ್ದರೆ ಬಿಡಿ, ಅದು ನಿಮ್ಮ ಇಷ್ಟ. ನೋಡಿ, ಕರಿಬೇವು, ಜೀರಿಗೆ, ಆಮೇಲೆ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಯಿತು. ಇವಾಗ ನೋಡಿ, ನಾನು ತರಕಾರಿ ಈ ಥರ ಇವೆಲ್ಲ ತೊಗೊಂಡಿದ್ದೀನಿ. ಕ್ಯಾರೆಟು, ಗೋಬಿ, ಕ್ಯಾಪ್ಸಿಕಮ್, ಆಲೂ, ಬೀನ್ಸ್, ಮತ್ತು ಅದ್ರ ಜೊತೆಗೇ ಒಂದು ಚಿಕ್ಕ ಬಟ್ಲಲ್ಲಿ 1 ಬಟ್ಲು ಬಟಾಣಿನೂ ಸಹ ತೊಗೊಂಡಿದ್ದೀನಿ ನಾನು. ನೋಡಿ, ಈ ಥರ ನಿಮಗೆ ಯಾವುದಾದ್ರೂ ಒಂದು ಇಲ್ಲದೆ ಇದ್ರೂ ನಡೆಯುತ್ತೆ. ಎಣ್ಣೆ ಬಿಸಿಯಾಗಿ ಫ್ರೈ ಆಗಿತ್ತಲ್ವ, ಮೆಣಸಿನ್ಕಾಯಿ, ಕರಿಬೇವು ಎಲ್ಲ, ಅದಕ್ಕೆ ಎಲ್ಲ ತರಕಾರಿನೂ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಆ ಎಣ್ಣೆ ಜೊತೆಗೆ ಈರುಳ್ಳಿ ಏನು ಬೇಡ ಇದಕ್ಕೆ. ಇನ್ನೊಂದೇನೆಂದರೆ, ಈರುಳ್ಳಿ ಇಲ್ಲ ಇದಕ್ಕೆ, ಹಾಕಿಲ್ಲ. 1 ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು. ಎಣ್ಣೆಲಿ ಹಾಕೋದು ಬೇಡ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ, ಅದರ ಸ್ವಾದ ಎಲ್ಲ ಸುಟ್ಟೋಗ್ಬಿಡುತ್ತೆ. ಈ ರೆಸಿಪಿಗೆ ಇದೇ ಥರ ಹಾಕಬೇಕು, ಅದರದ್ದು ಘಮ, ಒರಿಜಿನಲ್ ಟೇಸ್ಟ್ ಬರ್ತಾ ಇರುತ್ತೆ. ಆಮೇಲೆ ನಾವು ಅದು ಸಬ್ಜಿ ರೆಡಿ ಆದಮೇಲೆ, ಅದಕ್ಕೋಸ್ಕರ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಎಣ್ಣೆ ಜೊತೆಗೆ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನೀವೇನು ಅಳತೆಗೆ ತರಕಾರಿ ತೊಗೊಂಡಿರ್ತೀರ ಆ ಅಳತೆಗೆ ಉಪ್ಪು ಹಾಕೊಂಬಿಡಿ. ಅದೇ ಥರ ಅರಿಶಿನ 1 ಟೀ ಸ್ಪೂನ್ ಅಷ್ಟು. ನೀವು ಅಳತೆನ ನೀವು ಯಾವ ಇದಕ್ಕೆ ಮಾಡ್ತಾ ಇದ್ದೀರಾ, ಪಲ್ಯನ, ಸಬ್ಜಿನ ಅಂತಂದರೆ ಆ ಅಳತೆಗೆ ನೀವೆಲ್ಲನೂ ಕಮ್ಮಿ ಅಥವಾ ಹೆಚ್ಚಿಗೆ ಮಾಡ್ಕೋಬೋದು. ನೋಡಿ, ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಅದಕ್ಕೆ ಉಪ್ಪು ಅರಿಶಿನ ಎಲ್ಲ ತರಕಾರಿಗೂ, ಎಲ್ಲ ವೆಜಿಟೇಬಲ್ಗೂ ಅಂಟೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಇದನ್ನ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಸ್ವಲ್ಪ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಎಲ್ಲ ಫ್ರೈ ಮಾಡಿ ಈ ಥರ ಕುಕ್ಕರಲ್ಲೇನೆ. ನೋಡಿ, ನಾನು ಇವಾಗ 1 ಟೀ ಸ್ಪೂನು ಧನಿಯಾ ಪುಡಿ ಹಾಕಿದೆ. ಇವಾಗ ಚಿಲ್ಲಿ ಪೌಡರು, ಅದು 1 ಟೀ ಸ್ಪೂನೇನೆ. ಖಾರ ಜಾಸ್ತಿ ಹಾಕಿಲ್ಲ. ಇದು ನೋಡಿ, ಬ್ಲ್ಯಾಕ್ ಪೆಪ್ಪರ್ ಪೌಡರು, ಇದು ಸ್ಪೆಷಲ್ಲು. ಆಮೇಲೆ ಗರಂ ಮಸಾಲ 1 ಟೀ ಸ್ಪೂನು, ತುಂಬ ಜಾಸ್ತಿ ಬೇಡ, ಸ್ವಲ್ಪನೇ. ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಯಾಕೆ ಹಾಕಿದೆ ಅಂದರೆ ಅದರದ್ದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಈ ಪಲ್ಯ ದಿಢೀರಂತ ಮಾಡಿದ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ. ಎಲ್ಲ ರೆಸಿಪಿಲೂ ಏನು ಮಾಡ್ತಾರೆ, ಈರುಳ್ಳಿ, ಟೊಮೆಟೊ ಫಸ್ಟ್ ಎಣ್ಣೆಲಿ ಹಾಕ್ಬಿಡ್ತಾರೆ. ನೋಡಿ, ಅದೇ ಥರ ಕಸೂರಿ ಮೇಥಿ ಅದು ಹಾಕಿದ್ಮೇಲೆ, ಟೊಮೆಟೊ ಹಾಕಿದ್ಮೇಲೆ ಫಸ್ಟ್ ಹಾಕ್ಬಿಡ್ತಾರೆ. ಆದರೆ ನಾನು ಇದರಲ್ಲಿ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ನೀರು ಇದು ಸ್ವಲ್ಪ ಜಾಸ್ತಿ ಆಯಿತು, ಇಷ್ಟೊಂದು ಹಾಕಬೇಡಿ, ಇದಕ್ಕಿಂತ ಕಮ್ಮಿ ಹಾಕಿ. ಒಂದು ಚೂರು, 1/4 ಬಟ್ಲಷ್ಟು ಹಾಕಿದ್ರೆ ಸಾಕು. ಡ್ರೈ ಆಗಲ್ಲ ಜಾಸ್ತಿ ಹಾಕಿದ್ರೆ. ಅವತ್ತು ನಾನು ಸ್ವಲ್ಪ ಇವಾಗ ನಾನು ಹಾಕುವಾಗ ಸ್ವಲ್ಪ ಜಾಸ್ತಿ ಆಯಿತು. ನೋಡಿ, ಅಷ್ಟು ಮಿಕ್ಸ್ ಮಾಡಿಬಿಟ್ಟು ಇದನ್ನ ಕ್ಲೋಸ್ ಮಾಡಿಬಿಡಿ. ಕುಕ್ಕರ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ತಗೊಳ್ಳಿ. ನೋಡಿ ಹೇಗೆ ರೆಡಿ ಆಯಿತು ಅಂತ, ಸೂಪರಾಗಿ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ಫಟಾಫಟ್ ಅಂತ ಮಿಕ್ಸ್. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.